ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಬೈಬಲ್ ವಚನಗಳು ಸಾಮಾನ್ಯವಾಗಿ ಕಾಮದ ಬಗ್ಗೆ ಹೇಳುವ ವಚನಗಳಲ್ಲ. ನಾನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಈ 7 ವಿಶೇಷವಾದ ವಚನಗಳು ಲೆಕ್ಕವಿಲ್ಲದಷ್ಟು ವಿಶ್ವಾಸಿಗಳಿಗೆ ಲೈಂಗಿಕ ಶೋಧನೆಯ ಬಂಧನದಿಂದ ಬಿಡುಗಡೆಯಾಗಲು ಸಹಾಯ ಮಾಡಿವೆ. ತಾತ್ಕಾಲಿಕವಾಗಿ ಅಲ್ಲ, ಶಾಶ್ವತವಾದ ಸ್ವತಂತ್ರವನ್ನು ಹೊಂದಲು ಸಹಾಯ ಮಾಡಿವೆ. ಈ ವಚನಗಳು ಕೇವಲ ಕಾಮಪೂರಿತ ಆಲೋಚನೆಗಳನ್ನು ತಪ್ಪು ಎಂದು ಹೇಳುವುದಷ್ಟೇ ಅಲ್ಲ, ಕಾಮದ ಮೂಲ ಕಾರಣಗಳನ್ನು ಗುರುತಿಸಿ ಶೋಧನೆ ಎದುರಾದಾಗ ಅದನ್ನು ಯಶಸ್ವಿಯಾಗಿ ಜಯಿಸುವ ರೀತಿಯಲ್ಲಿ ನಮ್ಮ ಆತ್ಮಿಕ ಜೀವನವನ್ನು ಪುನರ್ನಿರ್ಮಿಸಿಕೊಳ್ಳುವುದು ಈ ವಚನಗಳ ಉದ್ದೇಶವಾಗಿದೆ. ಆದುದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ 4ನೇ ವಚನದಲ್ಲಿ ಅನೇಕ ಕ್ರೈಸ್ತರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದ ಮನಸ್ಸಿಗೆ ಸಂಬಂಧಿಸಿದ ಒಂದು ಆಳವಾದ ಸತ್ಯವಿದೆ. ನಿಮ್ಮ ಆತ್ಮಿಕ ಬೆಳವಣಿಗೆಗೆ ಇಂತಹ ಇನ್ನಷ್ಟು ವಿಡಿಯೋಗಳು ಬೇಕೆಂದರೆ ಈಗಲೇ ನಮ್ಮ ಜೀಸಸ್ ಮೈ ಲೈಫ್ MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವ ಒಂದು ಸಣ್ಣ ಲೈಕ್ ಕೂಡ ಈ ವಿಡಿಯೋವನ್ನು ಇನ್ನೂ 10 ಜನರಿಗೆ ತಲುಪಿಸಲು ಸಹಾಯ ಮಾಡಬಹುದು. ಮೊದಲನೆಯ ಬೈಬಲ್ ವಚನ, ಯೇಸು ಕರ್ತನು ಹೀಗೆ ಹೇಳಿದರು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ರಿಂದ 29ನೇ ವಚನಗಳು ಹೀಗೆ ಹೇಳಲಾಗಿದೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿಯೊಬ್ಬ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾಗಿದ್ದಾನೆ. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಲುಕಿಸುವುದಾದರೆ ಅದನ್ನು ಕಿತ್ತು ಎಸೆದು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬಿಡುವುದಕ್ಕಿಂತ ದೇಹದ ಭಾಗಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ಇದು ಕೇವಲ ಅಪರಾಧ ಭಾವನೆಯ ಬಗ್ಗೆ ಹೇಳುವುದಲ್ಲ, ಶೋಧನೆ ನಿಜವಾಗಿ ಎಲ್ಲಿ ಪ್ರಾರಂಭವಾಗುತ್ತದೆ ಎಂಬುದನ್ನು ಗುರುತಿಸುವುದರ ಬಗ್ಗೆ ಹೇಳುತ್ತದೆ. ಅನೇಕರು ಕಾಮವು ಸಂಪೂರ್ಣವಾಗಿ ಬಲವಾದ ನಂತರ ಅದರೊಂದಿಗೆ ಹೋರಾಡಲು ಪ್ರಯತ್ನಿಸುತ್ತಾರೆ. ಆದರೆ ಯೇಸು ಪ್ರಕಟಿಸಿದ ಸತ್ಯವೇನೆಂದರೆ, ನಿಜವಾದ ಹೋರಾಟವು 2ನೇ ಬಾರಿ ನೋಡುವಾಗ ಪ್ರಾರಂಭವಾಗುವುದಿಲ್ಲ, ಅದು ಮೊದಲ ನೋಟದಿಂದಲೇ ಆರಂಭವಾಗುತ್ತದೆ. ಮೊದಲ ನೋಟವು ಸಹಜವಾಗಿರಬಹುದು, ಆದರೆ 2ನೇ ಬಾರಿ ನೋಡುವುದು ನಮ್ಮ ನಿರ್ಧಾರವಾಗಿರುತ್ತದೆ. ನಿಜವಾದ ಜಯ ಯಾವಾಗ ಬರುತ್ತದೆ ಎಂದರೆ, ಶೋಧನೆ ಕಾಣಿಸಿಕೊಂಡ ಕ್ಷಣದಲ್ಲೇ ನಾವು ನಮ್ಮ ದೃಷ್ಟಿಯನ್ನು ತಕ್ಷಣವೇ ಬೇರೆ ಕಡೆಗೆ ತಿರುಗಿಸಿದಾಗ. ಇದನ್ನು ಬೌನ್ಸಿಂಗ್ ಯುವರ್ ಐಸ್ ಎಂದು ಕರೆಯುತ್ತಾರೆ. ಅಂದರೆ ಶೋಧನೆ ಕಾಣಿಸಿಕೊಂಡ ತಕ್ಷಣವೇ ನಮ್ಮ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸುವುದು. ಇದು ನಾಚಿಕೆಯಿಂದ ದೂರ ಸರಿಯುವುದಲ್ಲ ಅಥವಾ ತಲೆ ತಗ್ಗಿಸುವುದಲ್ಲ. ಕಾಮವು ಸಂಪೂರ್ಣವಾಗಿ ಬಲಗೊಳ್ಳುವ ಮೊದಲು ಅದನ್ನು ಅಲ್ಲಿಯೇ ತಡೆಯುವುದಾಗಿದೆ. ಇದನ್ನು ಒಮ್ಮೆ ಪ್ರಯತ್ನಿಸಿ. ಶೋಧನೆ ಕಾಣಿಸಿಕೊಂಡ ತಕ್ಷಣ ನಿಮ್ಮ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಿ. ಅದೇ ಸಮಯದಲ್ಲಿ ಈ ವಚನವನ್ನು ನಿಮ್ಮ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ಶೋಧನೆಯ ಆಲೋಚನೆ ಮತ್ತಷ್ಟು ಬಲಗೊಳ್ಳುವ ಮೊದಲು ಅದರಿಂದ ನಿಮ್ಮ ಗಮನವನ್ನು ಬೇರೆ ಕಡೆಗೆ ತಿರುಗಿಸಲು ಸಹಾಯವಾಗುತ್ತದೆ. ಹೀಗೆ ನೀವು ಮೊದಲ ಹಂತದಲ್ಲಿಯೇ ಜಯವನ್ನು ಹೊಂದಲು ಸಾಧ್ಯವಾಗುತ್ತದೆ. 2ನೇ ಬೈಬಲ್ ವಚನ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ರಿಂದ 20ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲವೆಂದು ಮತ್ತು ದೇವರಿಂದ ದಾನವಾಗಿ ಲಭಿಸಿದ ಪವಿತ್ರಾತ್ಮನು ನಿಮ್ಮೊಳಗೆ ನೆಲೆಗೊಂಡಿರುವುದರಿಂದ ನಿಮ್ಮ ದೇಹವು ದೇವರ ಪವಿತ್ರಾಲಯವಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದ ಮೂಲಕ ದೇವರನ್ನು ಮಹಿಮೆಪಡಿಸಿರಿ. ಇಲ್ಲಿ ಅನೇಕರು ಗಮನಿಸದಿರುವ ಒಂದು ಆಳವಾದ ಆತ್ಮಿಕ ಸತ್ಯವಿದೆ. ನೀವು ನಿಮ್ಮ ದೇಹವನ್ನು ಇದು ನನ್ನದು ಎಂದು ಮಾತ್ರ ಭಾವಿಸಿದಾಗ ಶೋಧನೆಗೆ ನೀವು ಒಂಟಿಯಾಗಿ ಹೋರಾಡಬೇಕೆಂಬ ಭಾವನೆ ಬರಬಹುದು. ಆದರೆ ಈ ವಚನವು ನಿಮ್ಮ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನೀವು ಶೋಧನೆಯೊಂದಿಗೆ ಒಂಟಿಯಾಗಿ ಹೋರಾಡುತ್ತಿಲ್ಲ, ದೇವರ ಆತ್ಮ ನಿಮ್ಮೊಳಗೆ ವಾಸಿಸುತ್ತಿದ್ದಾರೆ. ಈ ಸತ್ಯವು ನಿಮಗೆ ಬಹಳ ಪ್ರೋತ್ಸಾಹವನ್ನು ನೀಡಬೇಕು. ಇದು ಒಂದು ಸರಳ ಅಭ್ಯಾಸವಾಗಿ ಪ್ರಯತ್ನಿಸಿ. ಶೋಧನೆ ಬಂದಾಗ ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ನಿಧಾನವಾಗಿ ಹೀಗೆ ಹೇಳಿಕೊಳ್ಳಿ, ಇದು ದೇವರ ಮಂದಿರ, ನನ್ನ ದೇಹವು ದೇವರ ಆಲಯ. ಹೃದಯದ ಮೇಲೆ ಕೈಯಿಡುವುದು ಮತ್ತು ಈ ಮಾತುಗಳನ್ನು ಕೇಳಿಸಿಕೊಳ್ಳುವುದು, ಈ ಎರಡನ್ನೂ ಒಟ್ಟಿಗೆ ಮಾಡುವುದರಿಂದ ಶೋಧನೆಯ ಸಂದರ್ಭದಲ್ಲಿ ನಿಮ್ಮ ಗಮನವನ್ನು ತಕ್ಷಣವೇ ಬೇರೆ ಕಡೆಗೆ ತಿರುಗಿಸಲು ಸಹಾಯವಾಗಬಹುದು. ಒಬ್ಬ ವ್ಯಕ್ತಿ ನನಗೆ ಹೀಗೆ ಹೇಳಿದನು, ಈ ಸಣ್ಣ ಅಭ್ಯಾಸವು ಅವನಿಗೆ ಹಲವು ವರ್ಷಗಳಿಂದ ಇದ್ದ ಒಂದು ವ್ಯಸನದಿಂದ ಹೊರಬರಲು ಸಹಾಯ ಮಾಡಿತು ಎಂದು. ನೀವು ಕೂಡ ಇದನ್ನು ಪ್ರಯತ್ನಿಸಬಹುದು. 3ನೇ ಬೈಬಲ್ ವಚನ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಹೇಳಲಾಗಿದೆ. ಕಡೆಯದಾಗಿ ಸಹೋದರರೇ, ಯಾವುದು ಸತ್ಯವೋ, ಮಾನ್ಯವೋ, ನ್ಯಾಯವೋ, ಶುದ್ಧವೋ, ಪ್ರೀತಿಕರವೋ, ಮನೋಹರವೋ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳ ಬಗ್ಗೆ
ಚಿಂತಿಸುವವರಾಗಿರಿ. ಈ ವಚನವು ನಮಗೆ ಒಂದು ಹೊಸ ಸತ್ಯವನ್ನು ತಿಳಿಸುತ್ತದೆ. ಕಾಮದೊಂದಿಗೆ ಹೋರಾಡುವುದು ಕೇವಲ ಮನೋಬಲದ ವಿಷಯವಲ್ಲ, ಅದು ನಮ್ಮ ಮನಸ್ಸನ್ನು ಸರಿಯಾದ ವಿಷಯಗಳ ಕಡೆಗೆ ತಿರುಗಿಸುವುದರ ವಿಷಯವಾಗಿದೆ. ಇದು ಡಿಸ್ಪ್ಲೇಸ್ಮೆಂಟ್ ಎಂದು ಕರೆಯಬಹುದು. ನಿಮ್ಮ ಮನಸ್ಸು ಒಂದು ಪಾತ್ರೆಯಂತಿದೆ, ಅದನ್ನು ಸಂಪೂರ್ಣವಾಗಿ ಖಾಲಿಯಾಗಿಡಲು ಸಾಧ್ಯವಿಲ್ಲ. ಆದರೆ ಅದರೊಳಗೆ ಇರುವುದನ್ನು ತೆಗೆದು ಅದರ ಬದಲಿಗೆ ಮತ್ತೊಂದು ಒಳ್ಳೆಯ ವಿಷಯದಿಂದ ತುಂಬಿಸಬಹುದು. ಹಾಗಾದರೆ ಈ ವಚನವನ್ನು ನಮ್ಮ ಜೀವನದಲ್ಲಿ ಹೇಗೆ ಆಚರಣೆಗೆ ತರಬಹುದು? ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದ ಪ್ರಕಾರ ನಿಮ್ಮ ಮನಸ್ಸಿನಲ್ಲಿ ಒಂದು ಆತ್ಮಿಕ ಪ್ಲೇ ಲಿಸ್ಟ್ ಅನ್ನು ಸಿದ್ಧಪಡಿಸಿಕೊಳ್ಳಿ. ಅದರಲ್ಲಿ ಮುಂಚಿತವಾಗಿ ಸಿದ್ಧಪಡಿಸಿಕೊಂಡಿರುವ ಒಳ್ಳೆಯ ನೆನಪುಗಳು, ನಿಮ್ಮ ಗುರಿಗಳು ಮತ್ತು ಆತ್ಮಿಕ ಸತ್ಯಗಳು ಇರಲಿ. ನಿಮ್ಮ ಮನಸ್ಸಿನಲ್ಲಿ ತಪ್ಪಾದ ಆಲೋಚನೆಗಳು ಅಥವಾ ಶೋಧನೆಗಳು ಪ್ರಾರಂಭವಾದ ತಕ್ಷಣ ನೀವು ಮೊದಲೇ ಮನಸ್ಸಿನಲ್ಲಿ ಸಿದ್ಧಪಡಿಸಿಕೊಂಡಿರುವ ಒಳ್ಳೆಯ ಆಲೋಚನೆಗಳನ್ನು ನೆನಪಿಗೆ ತಂದುಕೊಳ್ಳಿ. ನಿಮ್ಮ ಗಮನವನ್ನು ತಕ್ಷಣವೇ ಒಳ್ಳೆಯ ಮತ್ತು ಆತ್ಮಿಕ ವಿಷಯಗಳ ಕಡೆಗೆ ತಿರುಗಿಸಿ. ಕೆಲವು ಅಧ್ಯಯನಗಳು ತೀವ್ರವಾದ ಭಾವನೆ ಅಥವಾ ಪ್ರಚೋದನೆಯ ಸಮಯದಲ್ಲಿ ಸ್ವಲ್ಪ ಕಾಲ ನಿಮ್ಮ ಗಮನವನ್ನು ಬೇರೆ ವಿಷಯದ ಕಡೆಗೆ ಕೇಂದ್ರೀಕರಿಸುವುದರಿಂದ ಅದರ ತೀವ್ರತೆ ಕಡಿಮೆಯಾಗಬಹುದು ಎಂದು ಸೂಚಿಸುತ್ತವೆ. ಸರಳವಾಗಿ ಹೇಳುವುದಾದರೆ, ಈ ಭಾವನೆ ಒಂದು ಅಲೆಯಂತೆ ಬರಬಹುದು. ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸದೆ ನಿಮ್ಮ ಗಮನವನ್ನು ಬೇರೆ ಕಡೆಗೆ ತಿರುಗಿಸಿದರೆ ಅದರ ತೀವ್ರತೆ ನಿಧಾನವಾಗಿ ಕಡಿಮೆಯಾಗಬಹುದು. ಒಂದು ಆಲೋಚನೆ ಮನಸ್ಸಿಗೆ ಬರುವುದು ಮಾತ್ರವೇ ಪಾಪವಲ್ಲ. ಆ ತಪ್ಪಾದ ಆಲೋಚನೆಗೆ ಉದ್ದೇಶಪೂರ್ವಕವಾಗಿ ಒಳಗಾಗುವುದನ್ನು ತಪ್ಪಿಸುವುದು ಮುಖ್ಯ. ದೇವರ ಸಹಾಯದಿಂದ ಅದರ ಮೇಲೆ ಜಯ ಸಾಧಿಸುವುದು ಸಾಧ್ಯ. 4ನೇ ಬೈಬಲ್ ವಚನ, ಕೀರ್ತನೆ 119:9-11ನೇ ವಾಕ್ಯದಲ್ಲಿ ಹೀಗೆ ಹೇಳಲಾಗಿದೆ: ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ. ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಪಾಡು. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅನೇಕ ಯುವಕರು ಇಲ್ಲೇ ಇರುವ ಒಂದು ಮುಖ್ಯವಾದ ವಿಷಯವನ್ನು ಗಮನಿಸುವುದಿಲ್ಲ. ಇಲ್ಲಿ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳಲಾಗಿದೆ. ಕೇವಲ ನಾನು ಓದಿದ್ದೇನೆ ಎಂದು ಹೇಳಲಿಲ್ಲ. ಅಂದರೆ ದೇವರ ವಾಕ್ಯವನ್ನು ಓದಿ ಮರೆತು ಬಿಡುವುದಲ್ಲ, ಅದನ್ನು ನಮ್ಮ ಹೃದಯದಲ್ಲಿ ಅಮೂಲ್ಯವಾದ ನಿಧಿಯಂತೆ ಸಂಗ್ರಹಿಸಿಕೊಳ್ಳುವುದು. ದೇವರ ವಾಕ್ಯವು ನಮ್ಮೊಳಗೆ ಆಳವಾಗಿ ನೆಲೆಗೊಂಡಿರಬೇಕು. ಹೊರಗಿನ ಪರಿಸ್ಥಿತಿಗಳು ಬದಲಾದರೂ ನಮ್ಮೊಳಗೆ ದೇವರ ವಾಕ್ಯವು ಉಳಿಯಬೇಕು. ಅದು ನಮ್ಮನ್ನು ತಪ್ಪಾದ ದಾರಿಯಿಂದ ಕಾಪಾಡುವ ಆತ್ಮಿಕ ರಕ್ಷಣೆಯಂತಿರಬೇಕು. ದೇವರ ವಾಕ್ಯವು ಹೃದಯದಲ್ಲಿ ತುಂಬಿಕೊಂಡಿದ್ದರೆ ತಪ್ಪಿಗೆ ಸ್ಥಳ ಕಡಿಮೆಯಾಗುತ್ತದೆ. ಇದನ್ನು ಆಚರಣೆಯಲ್ಲಿ ಹೇಗೆ ತರಬಹುದು? ಈ 7 ಬೈಬಲ್ ವಚನಗಳನ್ನು ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ನಿಮ್ಮದೇ ಧ್ವನಿಯಲ್ಲಿ ಓದಿ ನಿಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ಳಿ. ಆ ರೆಕಾರ್ಡಿಂಗ್ ಅನ್ನು 21 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಕೇಳಿರಿ. ಕೇಳುವಾಗ ಕೇವಲ ಕಿವಿಯಿಂದ ಕೇಳಬೇಡಿ, ಅದನ್ನು ಮನಸ್ಸಿನಿಂದಲೂ ಪುನರಾವರ್ತಿಸಿ ಪ್ರಾರ್ಥನೆಯೊಂದಿಗೆ ಕೇಳಿರಿ. ದೇವರ ವಾಕ್ಯವನ್ನು ನಿಮ್ಮ ಹೃದಯದೊಳಗೆ ಸ್ವೀಕರಿಸಿರಿ. ನೀವು ಕೇಳುತ್ತಾ, ಪುನರಾವರ್ತಿಸುತ್ತಾ ಮತ್ತು ಅದರ ಅರ್ಥವನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಹೋದಂತೆ ಆ ವಾಕ್ಯಗಳು ನಿಮಗೆ ಹೆಚ್ಚು ಪರಿಚಿತವಾಗುತ್ತವೆ ಮತ್ತು ಅಗತ್ಯವಿರುವ ಸಮಯದಲ್ಲಿ ಅವುಗಳನ್ನು ನೆನಪಿಸಿಕೊಳ್ಳಲು ಸಹಾಯವಾಗುತ್ತದೆ. ದೇವರ ವಾಕ್ಯವು ಕೇವಲ ಓದಲು ಕೊಟ್ಟಿರುವ ಮಾತಲ್ಲ, ನಮ್ಮ ಮನಸ್ಸನ್ನು ಬದಲಾಯಿಸಿ ನಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ದೇವರು ಕೊಟ್ಟಿರುವ ಜೀವಂತ ಸತ್ಯವಾಗಿದೆ. ಇದರಿಂದ ನಮ್ಮ ಮನಸ್ಸಿನಲ್ಲಿ ಹೊಸ ನರಮಾರ್ಗಗಳು ರೂಪುಗೊಳ್ಳಲು ಸಹಾಯವಾಗಬಹುದು. ಶೋಧನೆ ಎದುರಾದಾಗ, ತಪ್ಪಾದ ಆಲೋಚನೆಗಳು ಬಂದಾಗ ಅಥವಾ ನಾವು ದುರ್ಬಲರಾಗಿರುವ ಸಮಯದಲ್ಲಿ ನಾವು ಪ್ರಯತ್ನಪಟ್ಟು ನೆನಪಿಸಿಕೊಳ್ಳಬೇಕಾಗಿಲ್ಲ. ಈ ವಚನಗಳು ಸಹಜವಾಗಿಯೇ ನಮ್ಮ ನೆನಪಿಗೆ ಬರಲು ಸಹಾಯವಾಗುತ್ತವೆ. ಇದನ್ನೇ ಮೆದುಳಿನ ಪುನರ್ರಚನೆ ಎಂದು ಕರೆಯಬಹುದು. ಬೈಬಲ್ನ ಭಾಷೆಯಲ್ಲಿ ಹೇಳುವುದಾದರೆ, ನಿಮ್ಮ ಮನಸ್ಸು ನವೀಕರಣಗೊಳ್ಳುವುದರ ಮೂಲಕ ರೂಪಾಂತರಗೊಳ್ಳಿರಿ. 5ನೇ ಬೈಬಲ್ ವಚನ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ: ಮನುಷ್ಯರಿಗೆ ಸಾಧಾರಣವಾಗಿ ಬರುವ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲವಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಗೆ ಮೀರಿರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಇಲ್ಲಿ ಇರುವ ಒಂದು ಅತ್ಯಂತ ಮಹತ್ವದ ಸತ್ಯವೇನೆಂದರೆ, ಪ್ರತಿಯೊಂದು ಶೋಧನೆಯಲ್ಲಿಯೂ ಅದರಿಂದ ಹೊರಬರಲು ಒಂದು ಮಾರ್ಗವನ್ನು ದೇವರು ಒದಗಿಸುತ್ತಾರೆ ಎಂಬ ವಾಗ್ದಾನವಿದೆ. ಅನೇಕರು ಶೋಧನೆಯು ಸಂಪೂರ್ಣವಾಗಿ ಮಾಯವಾಗಬೇಕು ಎಂದು ಕಾಯುತ್ತಾರೆ. ಆದರೆ ದೇವರು ನಮಗೆ ನೀಡುವುದು ಯಾವಾಗಲೂ ಶೋಧನೆಯನ್ನು ಮಾಯಗೊಳಿಸುವುದಲ್ಲ, ಅದರ ಮಧ್ಯದಲ್ಲಿಯೇ ಹೊರಬರುವ ಒಂದು ದ್ವಾರವನ್ನು ತೋರಿಸುತ್ತಾರೆ. ಹಾಗಾದರೆ ಇದನ್ನು ನಮ್ಮ ಜೀವನದಲ್ಲಿ ಹೇಗೆ ಆಚರಣೆಗೆ ತರಬಹುದು? ಶೋಧನೆ ಬಂದಾಗ ತಕ್ಷಣ ನಿಮ್ಮನ್ನು ನೀವು ಹೀಗೆ ಕೇಳಿಕೊಳ್ಳಿ: ದೇವರು ವಾಗ್ದಾನ ಮಾಡಿದ ಹೊರಬರುವ ಮಾರ್ಗ ಎಲ್ಲಿದೆ? ನಂತರ ನಿಜವಾಗಿಯೂ ನಿಮ್ಮ ಸುತ್ತಲೂ ನೋಡಿ. ಅಗತ್ಯವಿದ್ದರೆ ಕೋಣೆಯನ್ನು ಬದಲಾಯಿಸಿ ಹೊರಗೆ ಹೋಗಿ ನಂಬಿಕೆ ಇರುವ ವ್ಯಕ್ತಿಯೊಂದಿಗೆ ಮಾತನಾಡಿ ಅಥವಾ ಅವರಿಗೆ ಕರೆ ಮಾಡಿ. ನಿಮ್ಮ ಗಮನವನ್ನು ಬೇರೆ ಒಳ್ಳೆಯ ವಿಷಯದ ಕಡೆಗೆ ತಿರುಗಿಸಿ. ಇಂತಹ ಪ್ರಾಯೋಗಿಕ ಹೆಜ್ಜೆಗಳು ಶೋಧನೆಯ ಪರಿಸ್ಥಿತಿಯಿಂದ ಹೊರಬರಲು ಮತ್ತು ಅದರ ಚಕ್ರವನ್ನು ಮುರಿಯಲು ಸಹಾಯ ಮಾಡಬಹುದು. 6ನೇ ಬೈಬಲ್ ವಚನ,
ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ಹೀಗಿರಲಾಗಿ ದೇವರಿಗೆ ಅಧೀನರಾಗಿದ್ದು ಸೈತಾನನನ್ನು ಎದುರಿಸಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಬಳಿಗೆ ಬನ್ನಿರಿ, ಆಗ ಆತನು ನಿಮ್ಮ ಬಳಿಗೆ ಬರುವನು. ಅನೇಕರು ಮಾಡುವ ತಪ್ಪು ಇದೆ. ಅವರು ಮೊದಲು ದೇವರಿಗೆ ಅಧೀನರಾಗದೆ ನೇರವಾಗಿ ಶೋಧನೆಯೊಂದಿಗೆ ಹೋರಾಡಲು ಪ್ರಯತ್ನಿಸುತ್ತಾರೆ. ಆಗ ಆ ಹೋರಾಟವು ಕೇವಲ ಮನೋಬಲದ ಹೋರಾಟವಾಗಿ ಬದಲಾಗುತ್ತದೆ. ಅದು ದೀರ್ಘಕಾಲ ಮುಂದುವರಿಯುವುದು ಕಷ್ಟವಾಗಬಹುದು. ಆದುದರಿಂದ ಈಗ 2 ಹಂತಗಳಲ್ಲಿ ಮಾಡಬಹುದಾದ ಒಂದು ಸರಳ ಆತ್ಮಿಕ ಅಭ್ಯಾಸವನ್ನು ನೋಡೋಣ. ಶೋಧನೆ ಬಂದ ತಕ್ಷಣ ಹೀಗೆ ಮಾಡಿ. ಮೊದಲ ಹಂತ, ದೇವರಿಗೆ ಅಧೀನರಾಗುವುದು. ನಿಮ್ಮ ಕೈಗಳನ್ನು ಸ್ವಲ್ಪ ಮೇಲಕ್ಕೆತ್ತಿ ಹೀಗೆ ಹೇಳಬಹುದು, ದೇವರೇ, ಈ ಕ್ಷಣವನ್ನು ನಿನಗೆ ಅಧೀನಪಡಿಸುತ್ತೇನೆ. ನನ್ನ ಮನಸ್ಸನ್ನು, ನನ್ನ ಆಲೋಚನೆಗಳನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಇದು ನಿಮ್ಮ ಹೃದಯವನ್ನು ದೇವರ ಅಧಿಕಾರ ಮತ್ತು ಸಹಾಯವನ್ನು ಸ್ವೀಕರಿಸಲು ಸಿದ್ಧಪಡಿಸುತ್ತದೆ. 2ನೆಯ ಹಂತ, ಶೋಧನೆಯನ್ನು ಎದುರಿಸುವುದು. ನಂತರ ಧೈರ್ಯದಿಂದ ಹೀಗೆ ಹೇಳಬಹುದು, ಸೈತಾನನೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನ್ನ ಶೋಧನೆಯನ್ನು ನಾನು ಎದುರಿಸುತ್ತೇನೆ. ಇಲ್ಲಿಯೇ ಮುಖ್ಯವಾದ ಸಂಗತಿ ಇದೆ. ಮೊದಲು ದೇವರಿಗೆ ಅಧೀನರಾಗಿರಿ, ನಂತರ ಶೋಧನೆಯನ್ನು ಎದುರಿಸಿರಿ. ಆದುದರಿಂದ ಇದು ಕೇವಲ ನಮ್ಮ ಮನೋಬಲದ ಮೇಲೆ ಅವಲಂಬಿತವಾಗಿರುವ ಹೋರಾಟವಲ್ಲ. ಇದು ದೇವರ ಮೇಲೆ ಭರವಸವಿಟ್ಟು ಕ್ರಿಸ್ತನಲ್ಲಿ ನಮಗೆ ದೊರೆಯುವ ಆತ್ಮಿಕ ಬಲದಲ್ಲಿ ನಡೆಯುವ ಹೋರಾಟವಾಗಿದೆ. 7ನೇ ಬೈಬಲ್ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತವನ್ನು ತಿಳಿದವರಾಗಿ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿರಿ. ಈ ಕೊನೆಯ ವಚನವು ಒಂದು ಅತ್ಯಂತ ಮುಖ್ಯವಾದ ಸತ್ಯವನ್ನು ಪ್ರಕಟಿಸುತ್ತದೆ. ಅನೇಕರು ಕಾಮದೊಂದಿಗೆ ಮಾಡುವ ಹೋರಾಟಗಳಲ್ಲಿ ಏಕೆ ವಿಫಲರಾಗುತ್ತಾರೆ? ಏಕೆಂದರೆ ಅವರು ಕೇವಲ ತಮ್ಮ ನಡತೆಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾರೆ, ಆದರೆ ತಮ್ಮ ಮನಸ್ಸಿನ ನವೀಕರಣದ ಮೇಲೆ ಗಮನ ಕೊಡುತ್ತಿಲ್ಲ. ನಡತೆಯ ಬದಲಾವಣೆ ಮಾತ್ರ ಸಾಕಾಗುವುದಿಲ್ಲ, ಮನಸ್ಸಿನ ನವೀಕರಣವೂ ಅಗತ್ಯ. ಇಲ್ಲಿ ರೂಪಾಂತರಗೊಳ್ಳಿರಿ ಎಂಬುದಕ್ಕೆ ಬಳಸಲಿರುವ ಗ್ರೀಕ್ ಪದ ಮೆಟಮಾರ್ಪೋ. ಇದು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಗುವ ಅರ್ಥ ಹೊಂದಿದೆ. ಅಂದರೆ ಕೇವಲ ಹೊರಗಿನಿಂದ ಒಳ್ಳೆಯದಾಗಿ ವರ್ತಿಸುವ ವ್ಯಕ್ತಿಯಾಗುವುದಲ್ಲ, ಒಳಗಿನಿಂದಲೇ ರೂಪಾಂತರಗೊಳ್ಳುವ ಜೀವನವನ್ನು ದೇವರು ಬಯಸುತ್ತಾರೆ. ಹಾಗಾದರೆ ಈ ಸತ್ಯವನ್ನು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಹೇಗೆ ಆಚರಣೆಗೆ ತರಬಹುದು? ಪ್ರತಿದಿನ ಬೆಳಗ್ಗೆ ಆ ದಿನದಲ್ಲಿ ನಿಮಗೆ ಎದುರಾಗಬಹುದಾದ ಶೋಧನೆಯ ಸಂದರ್ಭಗಳನ್ನು ಮುಂಚಿತವಾಗಿಯೇ ಊಹಿಸಿಕೊಳ್ಳಿ. ನಂತರ ಸಂದರ್ಭಗಳು ಎದುರಾದಾಗ ನೀವು ಈ ವಚನಗಳನ್ನು ಹೇಗೆ ಅನ್ವಯಿಸಿಕೊಳ್ಳುತ್ತೀರಿ ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿ ಮುಂಚಿತವಾಗಿಯೇ ಅಭ್ಯಾಸ ಮಾಡಿಕೊಳ್ಳಿ. ಈ ರೀತಿಯ ಮುಂಚಿತ ಆತ್ಮಿಕ ಸಿದ್ಧತೆ ಶೋಧನೆ ಎದುರಾದಾಗ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮನ್ನು ಸಿದ್ಧಪಡಿಸುತ್ತದೆ. ಆ ಸಂದರ್ಭಗಳಲ್ಲಿ ಈ ವಚನಗಳನ್ನು ಹೇಗೆ ಅನ್ವಯಿಸಿಕೊಳ್ಳುತ್ತೀರಾ ಎಂಬುದನ್ನು ನಿಮ್ಮ ಮನಸ್ಸಿನಲ್ಲಿ ಮುಂಚಿತವಾಗಿಯೇ ಅಭ್ಯಾಸ ಮಾಡಿಕೊಳ್ಳಿ. ಈ ರೀತಿಯ ಮುಂಚಿತ ಮನಸ್ಸಿನ ಸಿದ್ಧತೆ ಶೋಧನೆ ಬರುವುದಕ್ಕಿಂತ ಮೊದಲೇ ಸರಿಯಾದ ಆಲೋಚನೆ ಮಾರ್ಗಗಳನ್ನು ಸಿದ್ಧಪಡಿಸಲು ಸಹಾಯ ಮಾಡುತ್ತದೆ. ಇದರಿಂದ ಶೋಧನೆ ಎದುರಾದಾಗ ಸರಿಯಾದ ನಿರ್ಧಾರ ತೆಗೆದುಕೊಂಡು ಜಯವನ್ನು ಹೊಂದುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ 7 ವಚನಗಳು ಕೇವಲ ಆತ್ಮಿಕ ಜಾಗೃತಿಗಾಗಿ ನೀಡಲ್ಪಟ್ಟಿಲ್ಲ. ಶೋಧನೆ ಎದುರಾದಾಗ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದನ್ನೇ ಬದಲಾಯಿಸುವುದು ಇವುಗಳ ಉದ್ದೇಶವಾಗಿದೆ. ಮುಖ್ಯವಾದ ವಿಷಯವೇನೆಂದರೆ ಈ ವಚನಗಳನ್ನು ಓದುವುದು ಮಾತ್ರವಲ್ಲ, ನೀವು ಕೇಳಿದ ದೇವರ ವಾಕ್ಯದ ಪ್ರಕಾರ ಇವುಗಳನ್ನು ನಿಮ್ಮ ಜೀವನದಲ್ಲಿ ಕ್ರಮಬದ್ಧವಾಗಿ ಆಚರಣೆಗೆ ತರುವುದು. ಈ ವಾರದಿಂದ ಈ ವಚನಗಳನ್ನು ನಿಮ್ಮ ಜೀವನದಲ್ಲಿ ಆಚರಿಸಲು ನೀವು ಸಿದ್ಧರಾಗಿದ್ದರೆ ಕಾಮೆಂಟ್ನಲ್ಲಿ ಫ್ರೀಡಮ್ ಎಂದು ಟೈಪ್ ಮಾಡಿ. ಈ ರೀತಿಯಲ್ಲಿ ದೇವರ ವಾಕ್ಯವು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಯೋಗಿಕವಾಗಿ ಮತ್ತು ಎಷ್ಟು ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಖುದ್ದಾಗಿ ಅನುಭವಿಸಬಹುದು. ಇಂತಹ ಇನ್ನಷ್ಟು ಜೀವನವನ್ನು ಬದಲಾಯಿಸುವ ಮತ್ತು ಆತ್ಮಿಕವಾಗಿ ಪ್ರಭಾವ ಬೀರುವ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ವಿಡಿಯೋವನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ತಪ್ಪಾದ ಆಲೋಚನೆಗಳು ಮತ್ತು ಶೋಧನೆಯೊಂದಿಗೆ ಹೋರಾಡುತ್ತಿರುವ ಒಬ್ಬ ವ್ಯಕ್ತಿಗೆ ಸಹಾಯವಾಗುವಂತೆ ಮಾಡಬಹುದು. ನೆನಪಿಟ್ಟುಕೊಳ್ಳಿ, ದೇವರು ತನ್ನ ವಾಕ್ಯವನ್ನು ನಮಗೆ ಕೇವಲ ಓದುವುದಕ್ಕಾಗಿ ಕೊಟ್ಟಿಲ್ಲ, ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರಲು ಕೊಟ್ಟಿದ್ದಾರೆ. ಈ ವಚನಗಳು ಕೇವಲ ಪ್ರಾಚೀನ ಕಾಲದ ಮಾತುಗಳಲ್ಲ, ನೀವು ಇಂದು ಎದುರಿಸುತ್ತಿರುವ ಆತ್ಮಿಕ ಹೋರಾಟಗಳ ಮಧ್ಯೆಯೂ ನಿಮಗೆ ಮಾರ್ಗದರ್ಶನ ನೀಡುವ ಜೀವಂತ ದೇವರ ವಾಕ್ಯಗಳಾಗಿವೆ. ಆದುದರಿಂದ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಹೃದಯದಲ್ಲಿಟ್ಟುಕೊಂಡು ನಿಮ್ಮ ಜೀವನದಲ್ಲಿ ಆಚರಣೆಗೆ ತನ್ನಿರಿ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೃಪೆಯಲ್ಲಿ ಬಲಗೊಳ್ಳಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.